ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು ಅಷ್ಟೇ ನಮ್ ಜೀವನ. ಗ್ರೇವಿನೇ ಇಲ್ಲ, ಒಂದು ಲೇಯರ್ ಇತ್ತು. ಒಂದು ಲೇಯರ್ ಇದೆ ಅಷ್ಟೇ. 2 ಪರೋಟ ತೊಗೊಂಡಿದ್ದೀವಿ, ಒಂದು ಪರೋಟಕ್ಕೂ ಸಾಕಾಗಲ್ಲ. ನಾನಾರ ಸ್ವಲ್ಪ ಇಟ್ಕೊಂಡಿದ್ದೀನಿ, ನೀನೆಲ್ಲ ಖಾಲಿ ಮಾಡ್ಬಿಟ್ಟಿದ್ದೀನಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HR K Official ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಗಳೂರಿನಲ್ಲಿ ಪ್ರಸಿದ್ಧವಾದ ಎಂಪೈರ್ ರೆಸ್ಟೋರೆಂಟ್ಗೆ ಬಂದಿದ್ದೇನೆ. ಇದು ಬಂದು ರಾಜಾಜಿನಗರದಲ್ಲಿದೆ. ಇಲ್ಲಿ ಒಂದು ಫೇಮಸ್ ಅಂದರೆ ಚಿಕನ್ ಬಿರಿಯಾನಿ, ಶವರ್ಮಾ ಮುಂತಾದ ಖಾದ್ಯಗಳು ಇಲ್ಲಿ ಫೇಮಸ್ ಆಗಿದೆ. ಹಾಗಾದರೆ ಬನ್ನಿ ಹೇಗಿದೆ ನೋಡೋಣ. ಈ ಹೋಟೆಲಲ್ಲಿ ಫುಡ್ ಟೇಸ್ಟ್ ಹೇಗಿದೆ, ರೇಟ್ ಎಷ್ಟಿದೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ಆಂಬಿಯನ್ಸ್ ತುಂಬ ಕ್ಲೀನಾಗಿದೆ, ಆದರೆ ಇಲ್ಲಿ ವೆಯ್ಟ್ ಮಾಡಬೇಕು. 1/4 ಗಂಟೆ 20 ನಿಮಿಷ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ನಮಗೆ ಸೀಟ್ ಕೊಡ್ತಾರೆ. ನಿಮ್ಗೊಂದು ಇಲ್ಲಿ ಟಿ ವಿ ಇದೆ, ಇಲ್ಲಿ ನೋಡ್ಬಂದು ನಿಮಗೆ ಫುಡ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂತ ಹೇಳ್ತಾರೆ. ಎಂಪೈರ್ ಸ್ಪೆಷಲ್ ಪರೋಟ ನೋಡ್ತಾ ಇದೀವಿ, 54 ರೂಪಾಯಿ ಐತೆ. ಚಿಕನ್ ಕುರ್ಮಾ, ಡಿಫರೆನ್ಸ್ ಆಫ್ ದಿಸ್ coconut style, Kerala style coconut. this yeah, this one half yeah, that's all. No only this one, This quarter. half quarter. बोतल देता हूँ 2.5 गिलास आएगा, आप लोग उसको शेयर कर लीजिए. हाँ, एक बोतल आएगा 2.5 गिलास आएगा, उसको शेयर कर लीजिए आप. okay. Rice will tell afterwards. बिरयानी राइस बिरयानी राइस ऐड करता हूँ, लास्ट में आपको मेंशन करता हूँ, लास्ट में दिएगा. ಇವಾಗ ಏನೇನೋ ಆರ್ಡರ್ ಮಾಡಿದ್ದೀನಿ, ಅದು ಎಷ್ಟು ಬಿಲ್ ಆಗ್ತಾರಂತ ಗೊತ್ತಿಲ್ಲ. स्पेशल बोला चिकन बर्गर, लाइम सोडा, बिरयानी राइस. ಎಸ್, ಎಂಪರರ್ ಸ್ಪೆಷಲ್ ಪರೋಟ ಬೇರೆ ಬರ್ತೈತೆ, ನೋಡೋಣ ಹೆಂಗಿರುತ್ತೆ ಅಂತ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ನೋಡಿ, ಲೈಮ್ ಜ್ಯೂಸು ಎಣ್ಣೆ ಬಾಟ್ಲರ್ ಹಿಂಗೆ ಕೊಟ್ಟಿದ್ದಾರೆ. 1966. ಒಂದು 4-5 ಜನ ಕುಡಿಬೋದು, ಆರೆಂಜ್ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಈ ಥರ ಲೈಮ್ ಸೋಡಾ ಸಿಗುತ್ತೆ ಅಂತಿದ್ರೆ ನಾವು 2.5 ಲೀಟ್ರ್ ಬಾಟ್ಲೆ ವೇಸ್ಟ್ ಮಾಡ್ತಾ ಇರಲಿಲ್ಲ. ಇದು ಬೇರೆ ವೇಸ್ಟ್. ಇವಾಗ ಇಷ್ಟು ಕುಡಿಯಲ್ಲ ನಾವು, ಲೈಮ್ ಸೋಡಾನೇ ಕುಡಿತೀವಿ. ನೀವೇನಾದರೂ ವಾಟರ್ ಬಾಟಲ್ ತೊಗೊತೀರ ಅಂದರೆ ವಾಟರ್ ಬಾಟಲ್ ಕುಡೀರಿ, ಲೈಮ್ ಸೋಡಾ ತೊಗೊತೀರ ಲೈಮಲ್ಲಿ ಕುಡೀರಿ. 2 ತೊಗೊಂಡು ದುಡ್ಡು ವೇಸ್ಟ್ ಮಾಡಿ. ಪರೋಟ ಬಂದಿದೆ. ಪರೋಟ ಜೊತೆ ನಾವೇನು ಆರ್ಡರ್ ಮಾಡಿದ್ದೀವಿ, ಚಿಕನ್ ಬಟರ್ ನಾನಂತೇನೋ ಕೊಟ್ಟ 150 ರೂಪಾಯಿಗೆ 2 ಪೀಸ್. 160 ರೂಪಾಯಿಗೆ ಎಷ್ಟು ಇವಾಗಿರೋ ಚಿಕನ್ ರೇಟ್ಗೆ ಅರ್ಧ ಕೆಜಿ ಚಿಕನ್ ಬರುತ್ತಾ? 3/4 ಕೆಜಿ ಬರುತ್ತೆ. ಎಲ್ಲರೂ ತಿನ್ಬೇಕು. 3/4 ಕೆಜಿಲಿ ಇದು ಒಂದು 10 ಗ್ರಾಮ್ಸ್ 20 ಗ್ರಾಮ್ಸ್ಗೆ 160 ರುಪೀಸ್. ಸೂಪರ್. ನೋಡಿ, 160 ರೂಪಾಯಿ ಅಂತ ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೇವಿನೇ ಇಲ್ಲ, ಒಂದು ಲೇಯರ್ ಇತ್ತು. ಒಂದು ಲೇಯರ್ ಇದೆ ಅಷ್ಟೇ. 2 ಪರೋಟ ತೊಗೊಂಡಿದ್ದೀವಿ, ಒಂದು ಪರೋಟಕ್ಕೂ ಸಾಕಾಗಲ್ಲ. ನಾನಾರ ಸ್ವಲ್ಪ ಇಟ್ಕೊಂಡಿದ್ದೀನಿ, ನೀನೆಲ್ಲ ಖಾಲಿ ಮಾಡ್ಬಿಟ್ಟಿದ್ದೀನಿ. ಪರೋಟನೂ ಚೆನ್ನಾಗಿದೆ, ಗ್ರೇವಿನೂ ಚೆನ್ನಾಗಿದೆ, ಆದರೆ ಗ್ರೇವಿ ತುಂಬ ಕಮ್ಮಿ ಕೊಡ್ತಾರೆ. ನೋಡಿ, ಹಂಗೆ ತಿಂತ ಇದ್ದಾರೆ. ಬರೀ ಮಟನ್ ಪೇಪರ್ ಡ್ರೈ ಆರ್ಡರ್ ಮಾಡಿದ್ವಿ. ಇವಾಗ ಬಂದಿದೆ, ನೋಡೋಣ ಎಷ್ಟು ಪೀಸ್ ಇದೆ ಅಂತ. 1 2 3 1 2 3 4 ಪೀಸು. ಟಂಟಡಾನ್. ನೋಡಿ, 4 ಪೀಸ್ಗೆ 420 ರೂಪಾಯಿ. ಒಂದು ಬಂದು 105 ರೂಪಾಯಿ ಬರುತ್ತೆ. ಹಾಫ್ ಇದು ಕ್ವಾರ್ಟರ್ ತೊಗೊಂಡ್ರೆ ಬರೀ 2 ಪೀಸ್ ಬರುತ್ತೆ. ಬಂದಾಗ ವೆಯ್ಟ್ ಮಾಡಿಸಿದ್ರು ನಾವೊಂದು 30 ಮಿನಿಟ್ಸ್ ಅಲ್ಲ, ಒಂದು 20-25 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಬ್ರೋ ಅವ್ನು ರೆಸ್ಪೆಕ್ಟೇ ಕೊಡಲ್ಲ ಬ್ರೋ ಅಂದರೆ. ಹಾಂ, ನನಗೇನೇ ಹೆಸರು, ಅವ್ರದ್ದು ಕಾಸ್ಟ್ ಎಲ್ಲ ಮೇಂಟೈನ್ ಮಾಡಬೇಕು. ಹಾಗಾಗಿ ತುಂಬ ಜನ ಬರ್ತಾರೆ, ನೈಟ್ ಟೈಮೇ ಜಾಸ್ತಿ ಬರ್ತಾರೆ. ಅದು ಪ್ರಾಬ್ಲಮ್. ಮಾರ್ನಿಂಗ್ ಆಫ್ಟರ್ನೂನ್ಗಿಂತ ನೈಟ್ ಟೈಮೇ ಜಾಸ್ತಿ ಬರ್ತಾರೆ. ಇದು ಎಂಪೈರ್ ರೆಸ್ಟೋರೆಂಟ್ ಓಪನ್ ಆಗೋದು ಬೆಳಗ್ಗೆ 11:30ಗೆ ಓಪನ್ ಆಗುತ್ತೆ. ಮಿಡ್ ನೈಟು 1 ಗಂಟೆ 2 ಗಂಟೆವರೆಗೂ ಇರುತ್ತೆ. ನಿಮಗೆ ಈವ್ನಿಂಗ್ ಟೈಮಲ್ಲಿ ಕ್ರೌಡ್ ತುಂಬ ಇರುತ್ತೆ. ಈವ್ನಿಂಗ್ ಟೈಮ್ ಬಂದರೆ ನಿಮಗೆ ಫೀಲ್ ಆಗುತ್ತೆ.
ಎಲ್ಲ ಇಲ್ಲಿರೋರೆಲ್ಲ ಹಿಂದಿನೇ, ಕನ್ನಡದವ್ರು ಒಬ್ರಿಲ್ಲ. ಅಷ್ಟೇ ಏನಿಲ್ಲ, ಕುಷ್ಕ ತಿಂದವಲ್ಲ ಅದೇ ರೈಸ್, ಬಿಳಿ ರೈಸು. ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದ್ಬಿಟ್ರೆ ಇಲ್ಲೇ ಅಷ್ಟೇ. ಮನೆ 1 kg ಮಟನ್ ತಗೊಂಡ್ ಬಾ, ನಾನೇ ಮಾಡ್ಕೊಟ್ಬಿಡ್ತೀನಿ ಅನ್ಬಿಡ್ತಾರೆ. ಇನ್ನೊಂದು ಪೀಸ್ ಬೇಡವಾ? ಬಿರಿಯಾನಿ ರೈಸ್ ಥರನೇ ಇದೆ. ಏನು ಬರೀ ರೈಸ್ ಕಾಣಿಸ್ತಾ ಇತ್ತು ನನಗೆ. ಇಲ್ಲ, ಬರೀ ಬಿರಿಯಾನಿ ರೈಸ್ ಥರನೇ ಇದೆ. ಏನೋ ಫೇಮಸ್ ಅಂತ ಹೇಳಿದ್ರು ಅಂತ ತಗೊಂಡ್ವಿ, ನೋಡಿದ್ರೆ ಹಿಂಗೆ ಮ್ಯಾಟ್ರ. ಇದು ನಮ್ಮ ಲಾಸ್ಟಲ್ಲಿ ನಿಮ್ಗೆ ಬಿಲ್ ತೋರಿಸ್ತೀನಿ. ಓಕೆ ನೋಡಿ, ಇದೇ ನಮ್ಮ ಬಿಲ್ಲು 1350 ಆಯಿತು ಇಬ್ಬರಿಂದ. ಇದಾಗಿತ್ತು ಇವತ್ತಿನ ವಿಡಿಯೋ. ಫೈನಲಿ ಫುಡ್ ಮಾತ್ರ ಚೆನ್ನಾಗಿತ್ತು. ಯಾರೆಲ್ಲ ಎಂಪೈರ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿಲ್ಲ, ಒಮ್ಮೆ ವಿಸಿಟ್ ಮಾಡಿ, ಟ್ರೈ ಮಾಡಿ, ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.